ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. 1000 ವರ್ಷಗಳ ಪುರಾತನ ದೇವಾಲಯ ಶ್ರೀ ಅರಿಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಶರನ್ನವರಾತ್ರಿ ವಿಶೇಷ. ಬೆಳಗ್ಗೆಯಿಂದ ಗಣಪತಿ ಪೂಜೆ, ನವಗ್ರಹ ಪ್ರಾರ್ಥನೆ, ಸುಬ್ರಹ್ಮಣ್ಯ ಆರಾಧನೆ, ಗೋಪೂಜೆ, ಪಂಚಾಮೃತ ಅಭಿಷೇಕ, ಲವನ್ಯಾಸಪೂರ್ವಕ ರುದ್ರಾಭಿಷೇಕ, ಹೂವಿನ ಅಲಂಕಾರ ನೆರವೇರಿತು. ನಿತ್ಯಾಗ್ನಿಹೋತ್ರದಲ್ಲಿ ನಿತ್ಯ ವಿಧಿ ನೆರವೇರಿತು. ಬೆಂಗಳೂರು ಕೃಪಾನಿಧಿ ಕಾಲೇಜಿನಿಂದ ಬರುವ ಕಾರ್ತಿಕ ಮಾಸದಲ್ಲಿ ನವೆಂಬರ್ 13ರಂದು ಎನ್ಎಸ್ಎಸ್ ಕ್ಯಾಂಪ್ ನಡೆಸಲು ಆಲಯ ಧರ್ಮಾಧಿಕಾರಿಗಳನ್ನು ಕ್ಯಾಪ್ಟನ್ ವಿಜಯೇಂದ್ರರವರು ಪ್ರೊಫೆಸರ್ ಜಯ ನಾಗೇಶ್ ರವರು ಭೇಟಿ ಮಾಡಿ ಸತತ 7 ದಿನ ಈ ಒಂದು ಕ್ಯಾಂಪ್ ನಡೆಯುವುದಾಗಿ, ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಕಾಲೇಜು ಯುವಕರಿಂದ ಇಲ್ಲಿನ ಪರಿಸರದಲ್ಲಿ ಶ್ರಮದಾನ, ಸ್ವಚ್ಛತೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುವುದೆಂದು ತಿಳಿಸಿದರು. ಪ್ರಧಾನ ಅರ್ಚಕರಾದ ಉಮಾಶಂಕರ್ ಶರ್ಮಾ ಮಾತನಾಡಿ, ಈ ಕ್ಷೇತ್ರದಲ್ಲಿ ಸುಮಾರು 26 ವರ್ಷಗಳಿಂದ ಪರಿಸರ ಪ್ರೇಮಿಗಳಾಗಿ RSS, NCC, SSY ಕ್ಯಾಂಪುಗಳು ನಡೆದಿರುವುದಾಗಿ ತಿಳಿಸಿದರು. ಧರ್ಮಾಧಿಕಾರಿಗಳು ರಮೇಶ್ ಬಾಬು ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಅನೇಕ ಸೌಕರ್ಯಗಳು ಮಾಡುತ್ತಾ ಇದೀಗ ಧ್ಯಾನ ಮಂದಿರ ನಿರ್ಮಾಣ ಕಾರ್ಯ ನಡೆಸುತ್ತಿರುವುದಾಗಿ ತಿಳಿಸಿದರು. ಆವಣಿ ಕ್ವಾರಿ ಮಾಲೀಕರು ಯಲ್ಲಪ್ಪನವರು ಧ್ಯಾನ ಮಂದಿರ ನಿರ್ಮಾಣದಲ್ಲಿ ಸಹಾಯ ಸಹಕಾರಿಗಳು ನೀಡುತ್ತಿದ್ದಾರೆ ಎಂದರು. ಹಾಗೂ ಶ್ರುತಿ ಪ್ರೇಮ್ ಮಾತನಾಡಿ, ಪ್ರತಿ ವರ್ಷ ಮೆಡಿಕಲ್ ಕ್ಯಾಂಪ್ ಇತ್ಯಾದಿಗಳು ಇಲ್ಲಿ ನಡೆಸಿಕೊಂಡು ಬರುತ್ತಿರುವುದಾಗಿ, NSS ಕ್ಯಾಂಪ್ನಲ್ಲಿ ಪಾಲ್ಗೊಳ್ಳುತ್ತಿರುವ ಯುವಕರಿಗೆ ಸೌಕರ್ಯಗಳಿಂದ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಪ್ರೊಫೆಸರ್ ಜೈ ಗಣೇಶ್ ರವರು ಮಾತನಾಡಿ, ಬೆಂಗಳೂರು ಗುಂಜೂರು ಕೃಪಾನಿಧಿ ಕಾಲೇಜ್ ಪ್ರಥಮ ದರ್ಜೆ ಯುವಕರಿಂದ ನಡೆಯುವ ಈ ಕ್ಯಾಂಪಿನಲ್ಲಿ ಮೊದಲ ದಿನ ವಿಶೇಷ ಅತಿಥಿಗಳಿಂದ ಧ್ವಜಾರೋಹಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗ್ರಾಮಗಳ ಪರಿಚಯ, ಸ್ವಚ್ಛತೆ, ಶ್ರಮದಾನಗಳಿಂದ ಹಾಗೂ ಮೆಡಿಕಲ್ ಕ್ಯಾಂಪ್ ನಡೆಯುವುದೆಂದು ತಿಳಿಸಿದರು. ಕ್ಯಾಂಪ್ ಸಮಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬರುತ್ತಿರುವ ಸಂತೋಷದಾಯಕವೆಂದು ತಿಳಿಸಿ, ಆವತ್ತು ಭಕ್ತಾದಿಗಳ ರದ್ದಿ ಇರುವುದರಿಂದ NSS ಜವಾನುಗಳು ಭಕ್ತರಿಗೆ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಧರ್ಮಾಧಿಕಾರಿಗಳು ರಮೇಶ್ ಬಾಬು, ಶ್ರುತಿ ಪ್ರೇಮ್, ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಉಮಾಶಂಕರ್ ಶರ್ಮಾ, ಅರ್ಚಕ ಶಿಂಗನಹಳ್ಳಿ ರಾಘವೇಂದ್ರ, ಅರ್ಚಕ ಪ್ರತೀಕ್ ಘಟಕ್, ಕ್ಯಾಪ್ಟನ್ ವಿಜಯೇಂದ್ರ, ಪ್ರೊಫೆಸರ್ ಜೈ ಗಣೇಶ್ ಮುಂತಾದವರು ಪಾಲ್ಗೊಂಡಿದ್ದರು. ಈ ದೇವಾಲಯದಲ್ಲಿ ಸುಮಾರು 26 ವರ್ಷಗಳಿಂದ RSS ಕ್ಯಾಂಪ್ಗಳು, NCC ಕ್ಯಾಂಪ್ಗಳು, NCCನೂ ಆಗಿದೆ. ಹಾಗೂ ಇವಾಗ NSS ಕ್ಯಾಂಪ್ ನವೆಂಬರ್ 13ರಿಂದ ಬೆಂಗಳೂರು ಕೃಪಾನಿಧಿ ಡಿಗ್ರಿ ಕಾಲೇಜ್ ಹುಡುಗರಿಂದ NSS ಕ್ಯಾಂಪು ನವೆಂಬರ್ 13 ಅಂದರೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಅವರು ಒಂದು 7 ದಿವಸ ಕ್ಯಾಂಪ್ ಮಾಡಲಿದ್ದಾರೆ. ಇಲ್ಲಿ ನಮ್ಮ ಕ್ಯಾಂಪ್ನ ಕ್ಯಾಪ್ಟನ್ ಆದಂತಹ ವಿಜಯೇಂದ್ರ ಸರ್ ಅವರು ಹಾಗೂ ಜಯನಾಗೇಶ್ ಸರ್ ಅವರು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಈ ಒಂದು ಪರಿಸರವನ್ನು ನೋಡಿ ಇಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಅವರು ಬಂದಿದ್ದಾರೆ. ನಮ್ಮ ಧರ್ಮಾಧಿಕಾರಿಗಳು ಅವರಿಗೆ ಈ ಒಂದು ದೇವಾಲಯದಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಈ ವಾತಾವರಣ ಹಾಗೂ ಭಗವಂತನಲ್ಲಿ ನಡೆದ ಸೇವೆಗಳು ಸಂತೃಪ್ತಿಯಾಗಿ ಅವರು ಕ್ಯಾಂಪನ್ನು ಇಲ್ಲಿ ಮಾಡಲು ಅವರು ಒಪ್ಪಿದ್ದಾರೆ. ಅವರ ಮಾತಲ್ಲಿ ಈ ದೇವಸ್ಥಾನ ಬಗ್ಗೆ ಕೇಳಬೇಕು. ನಮ್ಮ ಕ್ಯಾಪ್ಟನ್ ಆದಂಥ ವಿಜಯೇಂದ್ರ ಸರ್ ಅವರು 2 ಮಾತು ಮಾತಾಡ್ತಾರೆ. ಕೂತ್ಕೊಂಡು ಮಾತಾಡಿ ಸರ್. ಎಲ್ಲರಿಗೂ ವಂದನೆಗಳು. ಇಲ್ಲಿಗೆ ಪೂಜ್ಯರಾದ ಈ ದೇವಸ್ಥಾನದ ಆಡಳಿತಾಧಿಕಾರಿ ಧರ್ಮದರ್ಶಿಗಳಿಗೆ ವಂದಿಸ್ತಾ, ಅದೇ ರೀತಿ ದೇವಸ್ಥಾನದ ಪುರೋಹಿತ ಹಿರಿಯರು ಎಲ್ಲರೂ ಇದ್ದೀರಿ, ಅವರಿಗೆಲ್ಲ ಮೊದಲು ನಮಸ್ಕಾರ ಮಾಡ್ತಾ ಇದ್ದೀನಿ. ದೇವಸ್ಥಾನ ಮೊದಲು ನಾನು ನೋಡಿದಾಗ ಸುತ್ತಮುತ್ತ ಎಲ್ಲ ಬಹಳ ವಿಶಾಲವಾದ ಜಾಗ ಇದೆ. ಅದ್ರ ಜೊತೆಗೆ ಒಂದು ವಿಶೇಷ ಅಂದರೆ 1000 ವರ್ಷದ ಹಳೆಯ ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸೋದು ಇದೊಂದು ಭಾಗ್ಯ, ನಮಗೆ ಒದಗಿ ಬಂದ ಭಾಗ್ಯವೇ ಅಂತ ಅನ್ಬೋದು. ಸೊ ಇದು ನಾವು ಮಾಡೋದಕ್ಕಿಂತ ದೇವರು ಕಳಿಸ್ಕೊಡ್ತಾರೆ, ಹಾಗಾಗಿ ಆ ಕೆಲಸಗಳು ನಡೀತಾ ಇರುತ್ತೆ.
ಈ ಪ್ರದೇಶಕ್ಕೆ ಬಂದು ಕ್ಯಾಂಪ್ ಮಾಡಲಿಕ್ಕೆ ನನಗೂ ಬಹಳ ಇಷ್ಟ ಇದೆ. ಈ ವಿಷಯವನ್ನು ನಾವು ನಮ್ಮ ಆಡಳಿತ ಮಂಡಳಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕ್ಯಾಂಪ್ ಜಯನಾಗೇಶ್ ಸರ್ ಅವರು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಈ ಒಂದು ಪರಿಸರವನ್ನು ನೋಡಿ ಇಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಅವರು ಬಂದಿದ್ದಾರೆ. ನಮ್ಮ ಧರ್ಮಾಧಿಕಾರಿಗಳು ಅವರಿಗೆ ಈ ಒಂದು ದೇವಾಲಯದಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಈ ವಾತಾವರಣ ಹಾಗೂ ಭಗವಂತನಲ್ಲಿ ನಡೆದ ಸೇವೆಗಳು ಸಂತೃಪ್ತಿಯಾಗಿ ಅವರು ಕ್ಯಾಂಪನ್ನು ಇಲ್ಲಿ ಮಾಡಲು ಅವರು ಒಪ್ಪಿದ್ದಾರೆ. ಅವರ ಮಾತಲ್ಲಿ ಈ ದೇವಸ್ಥಾನ ಬಗ್ಗೆ ಕೇಳಬೇಕು. ನಮ್ಮ ಕ್ಯಾಪ್ಟನ್ ಆದಂತಹ ವಿಜೇಂದ್ರ ಸರ್ ಅವರು 2 ಮಾತು ಮಾತಾಡ್ತಾರೆ. ಕೂತ್ಕೊಂಡು ಮಾತಾಡಿ ಸರ್. ಎಲ್ಲರಿಗೂ ವಂದನೆಗಳು. ಮೊದಲಿಗೆ ಪೂಜ್ಯರಾದ ಈ ದೇವಸ್ಥಾನದ ಆಡಳಿತಾಧಿಕಾರಿ ಧರ್ಮದರ್ಶಿಗಳಿಗೆ ವಂದಿಸ್ತಾ, ಅದೇ ರೀತಿ ದೇವಸ್ಥಾನದ ಪುರೋಹಿತ ವರ್ಗದವರು, ಹಿರಿಯರು ಎಲ್ಲರೂ ಇದ್ದೀರಿ. ಅವರಿಗೆಲ್ಲ ಮೊದಲು ನಮಸ್ಕಾರ ಮಾಡ್ತಾ ಇದ್ದೀನಿ. ದೇವಸ್ಥಾನ ಮೊದಲು ನಾನು ನೋಡಿದಾಗ ಸುತ್ತಮುತ್ತ ಎಲ್ಲ ಬಹಳ ವಿಶಾಲವಾದ ಜಾಗ ಇದೆ. ಅದ್ರ ಜೊತೆಗೆ ಒಂದು ವಿಶೇಷ ಅಂದರೆ 1000 ವರ್ಷದ ಹಳೆಯ ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸೋದು ಇದೊಂದು ಭಾಗ್ಯ, ನಮಗೆ ಒದಗಿ ಬಂದ ಭಾಗ್ಯವೇ ಅಂತ ಅನ್ಬೋದು. ಸೊ ಇದು ನಾವು ಮಾಡೋದಕ್ಕಿಂತ ದೇವರು ಕಳಿಸ್ಕೊಡ್ತಾರೆ, ಹಾಗಾಗಿ ಆ ಕೆಲಸಗಳು ನಡೀತಾ ಇರುತ್ತೆ. ಈ ಪ್ರದೇಶಕ್ಕೆ ಬಂದು ಕ್ಯಾಂಪ್ ಮಾಡಲಿಕ್ಕೆ ನನಗೂ ಬಹಳ ಇಷ್ಟ ಇದೆ. ಈ ವಿಷಯವನ್ನು ನಾವು ನಮ್ಮ ಆಡಳಿತ ಮಂಡಳಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕ್ಯಾಂಪ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ವಂದನೆ. ಸರ್, ಕ್ಯಾಂಪಲ್ಲಿ ಏನೇನು ನಡೆಯಲಿದೆ, ನೀವು 7 ದಿವಸ ಇರ್ತೀರಲ್ವಾ, ಏನೇನು ನಡೆಸ್ತೀರಾ ಇಲ್ಲಿ? ಆ 7 ದಿವಸ ಏನೇನು ಆಕ್ಟಿವಿಟಿ? ಎಲ್ರಿಗೂ ನಮಸ್ಕಾರ ಸರ್. ನಾವು ಕ್ಯಾಂಪನ್ನು ರಾಷ್ಟ್ರೀಯ ಸೇವಾ ಶಿಬಿರ ಅಂತ ಅಂದ್ಬಿಟ್ಟು ನಮ್ಮದು ನಡೆಯೋದು. ಸೊ ಇದು ಇಡೀ ದೇಶದಲ್ಲಿ ಆವಾಗ ನಮ್ಮ ಸ್ವಾತಂತ್ರ್ಯ ಬಂದಾಗ ಇಂಟ್ರಡ್ಯೂಸ್ ಆಗಿತ್ತು, ಅಂದರೆ ಪರಿಚಯ ಆಗಿತ್ತು. ಗಾಂಧೀಜಿಯವರು ಇದನ್ನು ಮೊಟ್ಟ ಮೊದಲಿಗೆ ಒಂದು ವಿಶೇಷ ಐಡಿಯಾವನ್ನು ಕೊಟ್ಟು ಇದನ್ನು ಕಾರ್ಯಗತಗೊಳಿಸಿದ್ದಾರೆ. ಎಲ್ಲ ಕಾಲೇಜಿನ ಮಕ್ಕಳು, ಸಾಮಾನ್ಯ PU ಇಂದ ಹಿಡಿದು ಡಿಗ್ರಿ ಕಾಲೇಜಿನವರೆಗೂ, ಮಾಸ್ಟರ್ ಡಿಗ್ರಿವರೆಗೂ ಸಹ ಈ ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾರೆ. ಆದರೆ ನಾವಿವಾಗ ಡಿಗ್ರಿ ಕಾಲೇಜಿಂದ ಬರ್ತಾ ಇದ್ದೀವಿ, ಕೃಪಾಂಜಲಿ ಡಿಗ್ರಿ ಕಾಲೇಜ್, ಗುಂಜೂರು, ಬೆಂಗಳೂರು. ಸೊ ಇಲ್ಲಿ ಬೆಳಗ್ಗೆ ಫ್ಲಾಗ್ ಹಾಯಿಸ್ಟಿಂಗ್ ಇರುತ್ತೆ, ಬಾವುಟ ಆರೋಹಣ ಇರುತ್ತೆ. ಅದಾದಮೇಲೆ NSSದು ಒಬ್ಬ ಅತಿಥಿ ಬಂದಿರ್ತಾರೆ, ಆ ಅತಿಥಿ ಮುಖಾಂತರ ನಾವು ಧ್ವಜಾರೋಹಣ ಮಾಡಿಸ್ತೀವಿ. ಅದಾದ ಮೇಲೆ 7ರಿಂದ 7:30 ಸಮಯದಲ್ಲಿ ನಾವು ಉಪಹಾರ ಆದ ನಂತರ ಎಲ್ಲ ಮಕ್ಕಳನ್ನು ಕರ್ಕೊಂಡು ಶ್ರಮ ಸೇವೆ ಅಂತ ಮಾಡ್ತೀವಿ. ಅಂದರೆ ಈಗ ಹಳ್ಳಿಯ ವಾತಾವರಣದಲ್ಲಿರ್ತಕ್ಕಂಥ ಯಾವುದೇ ಶಾಲೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಅಥವಾ ದೇವಸ್ಥಾನ ಆಗಿರ್ಬೋದು, ಈ ಆವರಣಗಳಲ್ಲಿ ಸಾಮಾನ್ಯವಾಗಿ ಶ್ರಮ ಸೇವೆಯನ್ನು ಮಾಡಿ, ಅದಾದ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ. ಸೊ ಇದಾದ ಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಅದಾದ ನಂತರ ಅವರ ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರು ಬಿಟ್ಟಿರ್ತಾರಲ್ಲ, ಹಾಗಾಗಿ ಶ್ರಮ ಸೇವೆಯನ್ನು ಮಾಡಿ ಸ್ನಾನ, ಸಂಧ್ಯಾ ವಂದನೆ ಅಥವಾ ಅವರ ಬಟ್ಟೆ ಒಗೆಯೋದು ಎಲ್ಲ ಕಾರ್ಯಕ್ರಮಗಳು ಸಾಮಾನ್ಯ ಮಧ್ಯಾಹ್ನ ಮಾಡ್ಕೊಳ್ತಾರೆ. 4 ಗಂಟೆ ಹಾಗೆ ಒಂದು ಮತ್ತು ಇನ್ನೊಬ್ಬ ಗೆಸ್ಟನ್ನು ಕರೆಸ್ತೀವಿ ನಾವು. ಪ್ರತಿದಿನ ಒಬ್ಬೊಬ್ಬ ಅತಿಥಿ ಇರ್ತಾರೆ, ಅವ್ರ ಮುಖಾಂತರ ನಾವು NSS ಶಿಬಿರದ ಬಗ್ಗೆ ಅಥವಾ ನಾವು ಸಮಾಜದಲ್ಲಿ ಹೇಗೆ ನಮ್ಮ ಪಾತ್ರ ಇರುತ್ತೆ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಅದು ನಂತರ ಟೀ ಬ್ರೇಕ್ ಇರುತ್ತೆ. ಅದಾದ ನಂತರ ಕಲ್ಚರಲ್ ಪ್ರೋಗ್ರಾಮ್, ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ನಡೆಸ್ತೀವಿ. ಹಾಗೆಯೇ ವಾರದಲ್ಲಿ ನಾವು 1 ದಿವಸ ಮೆಡಿಕಲ್ ಕ್ಯಾಂಪ್ ಅಂತ ಮಾಡ್ತೀವಿ. ಅದರಿಂದ ಸಾಮಾನ್ಯ ನಾರಾಯಣ ಹೃದಯಾಲಯ ಮತ್ತು ಮಣಿಪಾಲ್ ಹಾಸ್ಪಿಟಲು ಈ ಕಡೆಯಿಂದ ಎಲ್ಲ ಡಾಕ್ಟರ್ಸು, ಅಲ್ಲಿನ ಸ್ಪೆಷಲಿಸ್ಟ್ ಎಲ್ಲ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ಸೊ ಅದು ಸಹ ಮಕ್ಕಳಿಗೆ ಒಂದು ಅನುಭವ ಆಗುತ್ತೆ. ಸೊ ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಈಗ ಬೇರೆ ಬೇರೆ ಸ್ಟೇಟ್ಗಳಿಂದ ಇದ್ದಾರೆ ಮಕ್ಕಳು, ಕೇರಳದಿಂದ ಇದ್ದಾರೆ, ಈ ಕಡೆ ಆಂಧ್ರ, ತಮಿಳುನಾಡು, ನಮ್ಮ ಕರ್ನಾಟಕ, ಎಲ್ಲ ಮಕ್ಕಳಿಗೂ ಸಹ ಈ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ತಮ್ಮ ಸೇವೆಯನ್ನು ಮಾಡ್ಬೋದು ಅಥವಾ ಹೇಗೆ ತೊಡಗಿಸ್ಕೋಬೋದು ಅಂತಕ್ಕಂಥ ಒಂದು ಜ್ಞಾನ ಅವರಿಗೆ ಬರುತ್ತೆ. ಹಾಗೆ ಇಲ್ಲಿ ಸೇವೆ ಮಾಡ್ದಂಗೂ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ನಾವು NSS ಕ್ಯಾಂಪಲ್ಲಿ ಹಮ್ಮಿಕೊಳ್ತೀವಿ. ಧನ್ಯವಾದ. ನಮ್ಮ ಧರ್ಮಾಧಿಕಾರಿಗಳು ಅವ್ರಿಗೇನು ಸೌಲಭ್ಯ ನೀಡಲಿದ್ದಾರೆ ಅಂತ ಅವ್ರ ಮಾತಲ್ಲಿ ಕೇಳೋಣ. ಶ್ರೀ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ, ಅರಕೆರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈ ಮಕ್ಕಳು ಬಂದು ಇಲ್ಲಿ ನಾವು ವಿಜಯೇಂದ್ರ ಸಾರು ಮತ್ತು ಜೈನಾಗಿ ಸರ್ ನಮ್ಮನ್ನು ಕೇಳಿದ್ರು. ನಾವು ಬಂದು ಮಾಡಿ ಅಂತೇಳಿ ಒಪ್ಪಿಗೆ ಕೊಟ್ಟಿದ್ವಿ. ಏನು ಬೇಕೋ ನಾವು ಇಲ್ಲಿ ಅದನ್ನು ನೋಡ್ಕೊಂಡು ಮುಂದುವರಿಸಬೇಕು, ಒಳ್ಳೆಯದಕ್ಕೆ ನಾವು
ತುಂಬ ಖುಷಿ ಆಯಿತು. ಏನು ಅಂದರೆ NSS ಅಲ್ಲಿ ನಾನು 2 ಇಯರ್ಸ್ ವರ್ಕ್ ಮಾಡಿದ್ದೀನಿ ನಾನು ಕಾಲೇಜ್ ಡೇಸಲ್ಲಿ. ಸೊ ಏನು ಅಂದರೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ತಾರೆ, ಆ ಮಕ್ಕಳು ನೋಡಿ ನಾವು ಮಾಡಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ವಂಶೋದಯ ಹಾಸ್ಪಿಟಲಿಂದ ನಮ್ಮದು ಮೆಡಿಕಲ್ ಕ್ಯಾಂಪ್ ನಡೆದಿದೆ ಇಲ್ಲಿ ಶಿವರಾತ್ರಿಗೆ, ಕಾರ್ತಿಕ್ ಸೋಮವಾರಕ್ಕೆ ಬೇಜಾನ್ ಕ್ಯಾಂಪ್ಸ್ ಎಲ್ಲ ಬಂದಿದೆ. ಇದು ಅಷ್ಟೇ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ಹಾಗೆ ಎಲ್ಲರೂ ಬರಬೇಕು ಅಂತ ಕೋರ್ತೀವಿ. ಇವ್ರು ಏನು ಮಾಡ್ತಿದ್ದಾರೋ ಅದು ಇನ್ಸ್ಪಿರೇಷನ್